ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ ಅನ್ನುವಂಥ 4 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆ. ಬಹುದೊಡ್ಡ ಸಂಖ್ಯೆ ವಿಡಿಯೋನ ಕೊನೆ ತನಕ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬಹುದೊಡ್ಡ ಸಂಖ್ಯೆ, ತುಂಬ ದೊಡ್ಡ ಸಂಖ್ಯೆ ಮಾರಾಟಗಾರರು ಏಕ ರೀತಿಯ ವಸ್ತುವನ್ನು ಉತ್ಪಾದನೆ ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಆ ವಸ್ತುವಿನ ಬೆಲೆ ಮತ್ತು ಬೇಡಿಕೆ ಪೂರೈಕೆ ಬೆಲೆಯು ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧರಿಸಲ್ಪಡ್ತಿದ್ರೆ ಅಂತಹ ಮಾರುಕಟ್ಟೆಯನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಕರಿತೀವಿ. ಸಿಂಪಲಾಗಿ ಹೇಳ್ತೀನಿ, ತುಂಬ ಜನ ಇದ್ದಾರೆ, ತುಂಬ ಜನ ಮಾರಾಟಗಾರರಿದ್ದಾರೆ, ಒಂದೇ ರೀತಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ, ಮಾರ್ತಾರೆ. ಇದರ ಬೆಲೆ ಇವ್ರು ಮಾರ್ತಕ್ಕಂಥ ಏನು ಮಾರಾಟ ಮಾಡ್ತಾರಲ್ಲ ವಸ್ತುಗಳ ಬೆಲೆ, ಅದು ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧಾರ ಆಗ್ತಕ್ಕಂಥದ್ದು. ಇಂತಹ ಒಂದು ಮಾರುಕಟ್ಟೆಯನ್ನು ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಕರಿತೀವಿ. ಸಿಂಪಲಾಗಿ ಅರ್ಥ ಆಯ್ತಲ್ವಾ? ಓಕೆ, ಇದರ ಕೆಲವು ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ಅಧಿಕ ಸಂಖ್ಯೆ ಕೊಳ್ಳುವವರು ಮತ್ತು ಮಾರುವವರು ಇರ್ತಾರೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬಹು ದೊಡ್ಡ ತುಂಬ ಜನ ಇರ್ತಾರೆ, ಮಾರುವವರು ಇರ್ತಾರೆ, ಕೊಳ್ಳುವವರು ಇರ್ತಾರೆ. ಈಗ ಈ ಸಂಖ್ಯೆ ಎಷ್ಟು ಅಧಿಕವಾಗಿರುತ್ತದೆ ಅಂತಂದರೆ, ಯಾವುದೇ ಒಂದು ಉದ್ಯಮವಾಗಲಿ, ಮಾರಾಟಗಾರನಾಗಲಿ ಅಥವಾ ಕೊಳ್ಳುವನಾಗಲಿ ಮಾರುಕಟ್ಟೆ ಬೆಲೆ ಮೇಲೆ ಪರಿಣಾಮ ಬೀರಲು ಸಾಧ್ಯವಿಲ್ಲ. ಏಕರೂಪದ ವಸ್ತು, ತುಂಬ ಅಸಂಖ್ಯಾತ ಉತ್ಪಾದಕರು ಮಾರಾಟಗಾರರಿದ್ದರೂ ಕೂಡ ಅವರು ಉತ್ಪಾದಿಸಿ ಮಾರಾಟ ಮಾಡುವ ವಸ್ತುಗಳ ಗುಣಮಟ್ಟ ಏಕರೂಪದ್ದಾಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಒಂದೇ ರೀತಿ ಇರ್ತಕ್ಕಂಥದ್ದು. ತುಂಬ ಸಿಮಿಲರ್ ಪ್ರಾಡಕ್ಟನ್ನು ಅವರು ಅಲ್ಲಿ ಸೇಲ್ ಮಾಡ್ತಾರೆ. ವಸ್ತುಗಳ ಗುಣಮಟ್ಟ ಕೂಡ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದರೆ, ಅವುಗಳ ಗಾತ್ರ, ಬಣ್ಣ, ಆಕಾರ ಒಂದೇ ರೀತಿಯಾಗಿರ್ತಕ್ಕಂಥದ್ದು. ಅಷ್ಟೊಂದು ಅಕ್ಯುರೇಟಾಗಿ ಅವರು ಸೇಮ್ ಪ್ರೊಡಕ್ಷನ್ ಮಾಡ್ತಾರೆ. ಉದ್ಯಮಗಳ ಮುಕ್ತ ಪ್ರವೇಶ ಮತ್ತು ನಿರ್ಗಮನ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮಗಳು ಮುಕ್ತವಾಗಿ ಕೈಗಾರಿಕೆಗಳನ್ನು ಪ್ರವೇಶಿಸುವ ಹಾಗೂ ಮುಕ್ತವಾಗಿ ಕೈಗಾರಿಕೆಯಿಂದ ನಿರ್ಗಮಿಸುವ ಸ್ವಾತಂತ್ರ್ಯವನ್ನು ಹೊಂದಿವೆ. ಯಾವುದೇ ಒಂದು ಕೈಗಾರಿಕೆ ಮಾರುಕಟ್ಟೆಗೆ ಬರ್ಬೋದು, ಪ್ರವೇಶ ಮಾಡ್ಬೋದು, ಉತ್ಪಾದನೆಯನ್ನು ಮಾಡ್ಬೋದು, ಇಲ್ಲ ನಮಗೆ ಬೇಡ ಲಾಸ್ ಆಯ್ತು ಅಂದರೆ ವಾಪಸ್ ಹೋಗ್ಬೋದು. ಸಿಂಪಲಾಗಿ ಅರ್ಥ ಆಯ್ತಲ್ವಾ? ಒಂದು ವೇಳೆ ಒಂದು ಉದ್ಯಮ ಘಟಕ ಆಗಮನದ ಮೇಲೆ ನಿರ್ಬಂಧವಿದ್ದರೆ ಆಗ ಮಾರುಕಟ್ಟೆಯಲ್ಲಿರುವ ಉದ್ಯಮ ಘಟಕಗಳ ಸಂಖ್ಯೆ ಕಡಿಮೆ ಆಗ್ತಾಯಿತ್ತು. ನಿರ್ಬಂಧ ಏನಾದರೂ ಪ್ರೊಹಿಬಿಟೆಡ್ ಏನಾದರೂ ಇದ್ದರೆ ಅಲ್ಲಿ ಘಟಕಗಳ ಸಂಖ್ಯೆ ಕಡಿಮೆ ಆಗ್ತಾಯಿತ್ತು. ನೆಕ್ಸ್ಟ್, ಮಾರುಕಟ್ಟೆ ಸ್ಥಿತಿಗತಿಗಳ ಬಗ್ಗೆ ಪೂರ್ಣ ಮಾಹಿತಿ ನೋಡೋದಾದರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರಾಟಗಾರರು ಮತ್ತು ಕೊಳ್ಳುವವರು ಮಾರುಕಟ್ಟೆ ಸ್ಥಿತಿಗತಿಗಳ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ಹೊಂದಿರ್ತಾರೆ. ತುಂಬ ಮಾರ್ಕೆಟ್ ಬಗ್ಗೆ ನಾವು ಎಷ್ಟು ನಿಮ್ಗೆ ಗೊತ್ತಿರ್ತಲ್ವ, ಒಂದು kg ಸಕ್ಕರೆ ಬೆಲೆ ಎಷ್ಟು ಅಂತ ನೋಡಿದಾಗ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನೀವು ಕಮೆಂಟ್ ಮಾಡಿ ಹೇಳಿ ನನಗೆ ಎಷ್ಟು ಸಕ್ಕರೆ ಬೆಲೆ ಎಷ್ಟಿದೆ ಅಂತ 1 kgಗೆ. ಸೊ ನಿಮ್ಗೆ ಬೆಲೆ ಗೊತ್ತಿರ್ತಕ್ಕಂಥದ್ದು, ಡೈಲಿ ನೀವು ನ್ಯೂಸ್ ಪೇಪರೆಲ್ಲ ಓದ್ತೀರಾ. ಸೊ ಹೀಗಾಗಿ ಮಾರುಕಟ್ಟೆ ಬಗ್ಗೆ ನಿಮಗೆ ಒಂದು ಥಾಟ್, ಒಂದು ಇಮ್ಯಾಜಿನೇಷನ್ ಇರುತ್ತೆ. ಇಷ್ಟೇ ಬೆಲೆ, ಇಷ್ಟೇ ಹೀಗೆ ಕೊಳ್ಳಬೇಕು, ಹೀಗೆ ಮಾರಬೇಕು, ಬೆಲೆ ಪೂರೈಕೆ ಯಾವ ರೀತಿ ಇದೆ, ಬೇಡಿಕೆ ಯಾವ ರೀತಿ ಇದೆ, ವಸ್ತುವಿನ ಗುಣಮಟ್ಟ. ಈಗ ನೋಡಿ, ಬೇಡಿಕೆ ಜಾಸ್ತಿ ಇದೆ, ಯಾವುದು? ಬಂಗಾರದ ಬೇಡಿಕೆ ಜಾಸ್ತಿ ಇದೆ, ವಸ್ತುವಿನ ಗುಣಮಟ್ಟ ಚೆನ್ನಾಗಿರ್ತಕ್ಕಂಥದ್ದಲ್ವ. ಸೊ ಹೀಗಾಗಿ ಮಾರುವವರು ಮತ್ತು ಕೊಳ್ಳುವವರಿಗೆ ಸಂಪೂರ್ಣ ಅರಿವಿರ್ತಕ್ಕಂಥದ್ದು. ನಮಗೆ ಅರಿವಿದೆ, ನಮ್ಗೆ ಗೊತ್ತಿದೆ. ಬಂಗಾರ ಏನಾದರೂ ಕೊಳ್ಬೇಕಂದ್ರೆ, ಒಂದು ಫೋನ್ ಏನಾದರೂ ಕೊಳ್ಬೇಕಂದ್ರೆ ಅದ್ರ ಬಗ್ಗೆ ನಾವು ಪ್ರಾಪರಾಗಿ ರಿಸರ್ಚ್ ಮಾಡಿ ನಾವು ಹೋಗ್ತೀವಿ ತಗೊಳ್ಳೋಕ್ಕೆ. ಸರಿನಾ? ಬೆಲೆ ಪಡೆಯುವ ವರ್ತನೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯು ಅನೇಕ ಉದ್ಯಮ ಘಟಕಗಳನ್ನು ಮತ್ತು ಗ್ರಾಹಕರನ್ನ ಹೊಂದಿದೆ. ಅವರಿಗೆ ಮಾರುಕಟ್ಟೆಯ ಪ್ರಚಲಿತ ಬೆಲೆ ಬಗ್ಗೆ ಪರಿಪೂರ್ಣ ಮಾಹಿತಿ ಇರ್ತಕ್ಕಂಥದ್ದು. ನಾನು ಹೇಳಿದೆ ನಿಮಗೆ, ಎಲ್ಲನೂ ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ನಾವೆಲ್ಲ ಅನುಭವಿಗಳು. ನಮಗೆ ಒಂದು ಫೋನ್ ತೊಗೋಬೇಕಂತಂದ್ರೆ ಇದ್ರ ಬೆಲೆ ಇಷ್ಟೇ, ಒಂದು 1500 ರೂಪಾಯಿ ಅಂದರೆ 1500 ರೂಪಾಯಿನೇ ಇರುತ್ತೆ ಅಷ್ಟು. ಈ ರೀತಿ ಒಂದು ಇಯರ್ಬಡ್ಸ್ ಏನು ತೊಗೊಳಕ್ಕೆ ಹೋದ್ರೂ ನಮ್ಗೆ ಅದ್ರ ಬೆಲೆ ಗೊತ್ತಿರುತ್ತೆ, ಮೊದಲೇ ಗೊತ್ತಿರುತ್ತೆ. ಯಾಕಂದರೆ ನಾವು ನೋಡಿ ಸರ್ಚ್ ಮಾಡಿ ತಿಳ್ಕೊಂಡಿರ್ತೀವಿ. ಪರಿಪೂರ್ಣ ಮಾಹಿತಿ ಇರ್ತಕ್ಕಂಥದ್ದು. ಮಾರುಕಟ್ಟೆಯ ಪ್ರತಿಯೊಂದು ಉದ್ಯಮ ಘಟಕವು ಒಂದೇ ಬೆಲೆಯನ್ನು ನಿಗದಿಪಡಿಸಿ ಸ್ವಲ್ಪ ಪ್ರಮಾಣದ ಸರಕನ್ನು ಮಾರಾಟ ಮಾಡುತ್ತಿರುತ್ತದೆ. ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಒಂದು ವೇಳೆ ಒಂದು ಉದ್ಯಮ ಘಟಕ ತನ್ನ ಬೆಲೆಯನ್ನು ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿಸಿದರೆ ಉದ್ಯಮ ಘಟಕವು ತನ್ನ ಎಲ್ಲ ಗ್ರಾಹಕರನ್ನ ಕಳೆದುಕೊಳ್ಳುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.